Dear optional students of final year BA, this is the second video on the same topic, overlapping territories and intertwined histories by Edward W. Said. In the earlier video we discussed up to 6th point. Now let us continue from 7th point. Mimesis. This is very valuable work. This is a very valuable critical work by Auerbach, contributed this in exile from Nazi Europe in Istanbul as an act of civilizational survival. Auerbach ಅನ್ನುವಂಥವನು ಕೊಟ್ಟಂಥ ಅದ್ಭುತವಾದ ಕೊಡುಗೆ ಇದು, ಮಿಮೆಸಿಸ್ ಅನ್ನೋ ಬುಕ್ಕು. ಅವನನ್ನು ಗಡಿಪಾರು ಮಾಡಿದಾಗ ನಾಜಿ ಯುರೋಪ್ನಿಂದ, ನಾಜಿಗಳು ಪವರ್ಫುಲ್ ಆದ ಸಮಯದಲ್ಲಿ ಔರ್ಬ್ಯಾಕ್ನ ಗಡಿಪಾರು ಮಾಡಿದಾಗ ಅವನು ಇಸ್ತಾನ್ಬುಲ್ನಲ್ಲಿ ಹೋಗಿ ಇರ್ತಾನೆ. ಆಗ ಈ ಪುಸ್ತಕನ ಬರೀತಾನೆ. ಸೊ ಆ್ಯಸ್ ಆ್ಯನ್ ಆ್ಯಕ್ಟ್ ಆಫ್ ಸಿವಿಲೈಸೇಷನಲ್ ಸರ್ವೈವಲ್, ಇದು ಎಂಥ ಒಂದು ಅದ್ಭುತವಾದಂಥ ವರ್ಕ್ ಅಂದರೆ, ಅವನ್ನ ಗಡಿಪಾರು ಮಾಡಿದಾಗ ಇದೊಂದು ನಾಗರಿಕತೆಯ ನಾಗರಿಕತೆಯ ಉಳಿವಿನ ಒಂದು ಕೆಲಸವಾಗಿ ಈ ಪುಸ್ತಕ ಬಂದಿದೆ. ಇಟ್ ಡೀಲ್ಸ್ ವಿತ್ ಕಾಂಪ್ಲೆಕ್ಸ್ ಎವಲ್ಯೂಷನ್ ಆಫ್ ಯುರೋಪಿಯನ್ ಲಿಟ್ರೇಚರ್ಸ್ ಫ್ರಮ್ ಹೋಮರ್ ಟು ವರ್ಜೀನಿಯಾ ವೂಲ್ಫ್. ಸೊ ಇಡೀ ಈ ಮಿಮೆಸಿಸ್ ಅನ್ನೋ ಪುಸ್ತಕದಲ್ಲಿ ಇವನು ಡಿಸ್ಕಸ್ ಮಾಡ್ತಾ ಹೋಗೋದೆ ಯಾವುದ್ರ ಬಗ್ಗೆ ಅಂದರೆ, ತುಂಬ ಕ್ಲಿಷ್ಟವಾದಂಥ, ಕಾಂಪ್ಲೆಕ್ಸ್ ಆದಂಥ ಎವಲ್ಯೂಷನ್ನ, ಒಂದು ವಿಕಾಸ. ಯಾವುದರ ಎವಲ್ಯೂಷನ್ನು ಅಂದರೆ, ಯುರೋಪಿಯನ್ ಲಿಟ್ರೇಚರ್ನ ಒಂದು ಸಂಕೀರ್ಣವಾದಂಥ ವಿಕಾಸದ ಬಗ್ಗೆ ಈ ಪುಸ್ತಕ ಹೇಳ್ತಾ ಹೋಗುತ್ತೆ. ಫ್ರಮ್ ಹೋಮರ್ ಟು ವರ್ಜೀನಿಯಾ ವೂಲ್ಫ್, ಹೋಮರ್ನಿಂದ ಹಿಡಿದು ವರ್ಜೀನಿಯಾ ವೂಲ್ಫ್ವರೆಗೆ. It highlights, dramatizes and celebrates the idea of history and obscures fundamental geographical and political reality, empowering that idea. ಇದು ಹೈಲೈಟ್ ಮಾಡೋದು ಏನಂದರೆ, ಮತ್ತು ಇದು ಡ್ರಾಮಟೈಸ್ ಮಾಡುತ್ತೆ ಮತ್ತು ಸೆಲೆಬ್ರೇಟ್ ಮಾಡುತ್ತೆ ಏನಂದರೆ, ಐಡಿಯಾ ಆಫ್ ಹಿಸ್ಟ್ರಿನ ಮತ್ತು ಅಬ್ಸ್ಕ್ಯೂರ್ಸ್ ಫಂಡಮೆಂಟಲ್ ಜಿಯೋಗ್ರಾಫಿಕಲ್ ಆ್ಯಂಡ್ ಪೊಲಿಟಿಕಲ್ ರಿಯಾಲಿಟಿ, ಮೂಲಭೂತವಾದ ಮತ್ತು ಜಾಗ್ರಫಿಕಲ್ ಒಂದು ಭೌಗೋಳಿಕವಾದಂಥ ಮತ್ತು ರಾಜಕೀಯವಾದಂಥ ರಿಯಾಲಿಟಿಯನ್ನು ಇದು ಅಬ್ಸ್ಕ್ಯೂರ್ ಮಾಡುತ್ತೆ, ಅಸ್ಪಷ್ಟಗೊಳಿಸುತ್ತೆ ರಿಯಾಲಿಟಿಯನ್ನು. ಎಂಪವರಿಂಗ್ ದ್ಯಾಟ್ ಐಡಿಯಾ, ಈ ಒಂದು ಐಡಿಯಾ ಆಫ್ ಹಿಸ್ಟ್ರಿಯನ್ನು ಎಂಪವರ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಎಸೆನ್ಷಿಯಲಿ ಐಡಿಯಲಿಸ್ಟಿಕ್. ಸೊ ಥ್ರೂಔಟ್ ದಿಸ್ ವರ್ಕ್, ಇಫ್ ಯು ಗೋ ಆನ್ ರೀಡಿಂಗ್, we will see that it is essentially an idealistic one. See the next point, world literature. See, Edward Said considers world literatures as the source of this overlapping territories and intertwined histories. Theorists of colonial geography said world literature was in redemptive status in 20th century. ಈ ಕಲೋನಿಯಲ್ ಜಿಯೋಗ್ರಫಿ ಥಿಯರಿಸ್ಟ್ಗಳಿದಾರಲ್ಲ, ಅಂದರೆ ವಸಾಹತುಶಾಹಿ ಈ ಭೌಗೋಳಿಕತೆ ಐತಲ್ಲ, ಅದರ ಒಂದು ಸಿದ್ಧಾಂತವನ್ನು ಪ್ರೆಸೆಂಟ್ ಮಾಡೋರು ಹೇಳ್ತಾರೆ ಏನಂದರೆ, ವರ್ಲ್ಡ್ ಲಿಟ್ರೇಚರ್ ವಾಸ್ ಇನ್ ರಿಡೆಂಪ್ಟಿವ್ ಸ್ಟೇಟಸ್ ಇನ್ 20th century. 20th century ಸಮಯದಲ್ಲಿ ವರ್ಲ್ಡ್ ಲಿಟ್ರೇಚರು ಒಂದು ಬಿಡುಗಡೆಯ ಹಂತದಲ್ಲಿ ಇತ್ತು. ಅರ್ಲಿಯರ್ ಇಟ್ ವಾಸ್ ಇನ್ ದ ಕ್ಲಚಸ್ ಆಫ್ ಮೆಟ್ರೋಸೆಂಟ್ರಿಕ್ ಆ್ಯಂಡ್ ಇಂಪೀರಿಯಲ್ ವರ್ಲ್ಡ್ ಸಿಸ್ಟಮ್ಸ್. ಇದಕ್ಕಿಂತ ಮುಂಚೆ ಈ ವರ್ಲ್ಡ್ ಲಿಟ್ರೇಚರು, it was in the clutches of metrocentric and imperial world system. ಮೆಟ್ರೋಸೆಂಟ್ರಿಕ್ ಮತ್ತು ಇಂಪೀರಿಯಲ್ ವರ್ಲ್ಡ್ ಸಿಸ್ಟಮ್ನ ಒಂದು ಕ್ಲಚಸ್ಗಳಲ್ಲಿ
ಸಿಕ್ಕಾಕೊಂಡಿತ್ತು. ಅಂದರೆ ಮೆಟ್ರೋಸೆಂಟ್ರಿಕ್ ಆ್ಯಂಡ್ ಇಂಪೀರಿಯಲ್ ವರ್ಲ್ಡ್. ಮೆಟ್ರೋಸೆಂಟ್ರಿಕ್ ಮೀನ್ಸ್ it is the place where the people of various countries come together, and tradition of various countries come together, and cultures of various countries come together, and there some clash among the cultures happen. And imperial world system means all over the world, in many of the countries, imperial governance was established, and that whole system had become imperial world system. So there was a need of articulation and activation by dismantling the classical empires. Hangagi, by that time there was a need of articulation and activation by dismantling the classical empires. ಆ ಸಮಯದಲ್ಲಿ ಕ್ಲಾಸಿಕಲ್ ಎಂಪೈರ್ಸ್ಗಳನ್ನ ಡಿಸ್ಮ್ಯಾಂಟಲ್ ಮಾಡಿ ಇಂಪೀರಿಯಲ್ ವರ್ಲ್ಡ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಿದಾಗ, ಡಿಸ್ಮ್ಯಾಂಟಲ್ ಮಾಡಿ, new kind of vibration was necessary. There was a need of articulation and activation. ಹೊಸ ಒಂದು ಧ್ವನಿ, ಹೊಸ ಒಂದು ವೈಬ್ರೇಷನ್ನು ಅಲ್ಲಿ ನೀಡ್ ಇತ್ತು ವೈಬ್ರೇಷನ್ಗೆ. ದೆರ್ ವಾಸ್ ಸಮ್ ಇನ್ಫ್ಲೂಯೆನ್ಸ್ ಆಫ್ ನ್ಯೂ ಇಂಡಿಪೆಂಡೆನ್ಸ್ ಆಫ್ ದ ಕೊಲೊನೈಸ್ಡ್. ಅದರ ಜೊತೆಗೆ ನ್ಯೂ ಇಂಡಿಪೆಂಡೆನ್ಸ್ ಆಫ್ ದ ಕೊಲೊನೈಸ್ಡ್. ಈಗ ಕೊಲೊನೈಸ್ಡ್ ಕಂಟ್ರೀಸ್ ಇದ್ವಲ್ಲ, ಅವು ಒಂದೊಂದರ ನಂತರ ಒಂದೊಂದು ಇಂಡಿಪೆಂಡೆಂಟ್ ಆಕ್ಯಂತ ಬಂದವು, ಡಿಕೊಲೊನೈಸ್ ಆಕ್ಯಂತ ಬಂದವು. ಅವುಗಳ ಇನ್ಫ್ಲೂಯೆನ್ಸು ಕೂಡ ಈ ವರ್ಲ್ಡ್ ಲಿಟ್ರೇಚರ್ಸ್ ಮೇಲೆ ಆಯಿತು. ಸೊ ದ 9th ಪಾಯಿಂಟ್, overlapping territories and intertwined histories. What exactly Edward Said tries to tell us under this title, overlapping territories? See, overlapping territories means in literatures we see how there is cultural interference into other culture, one culture's interference into other culture, one history's interference into other history, one tradition's interference into other tradition, and as the result there will be a new culture, there will be a new tradition, and there will be a new experience of life, new way of life, and that is what we discuss here. Global setting in terms of geography, history, culture in such context seems important to the pioneers of comparative literature. See, the pioneers of comparative literature found that geography, history, culture as important in the context of overlapping territories and intertwined histories. ಈ ಗ್ಲೋಬಲ್ ಸೆಟ್ಟಿಂಗ್ ಇನ್ ಟರ್ಮ್ಸ್ ಆಫ್ ಜಿಯೋಗ್ರಫಿ ಅಂದರೆ ಜಾಗತಿಕ ಮಟ್ಟದಲ್ಲಿ ಹಲವು ದೇಶಗಳು ಒಂದಕ್ಕೊಂದು ಇಂಟರ್ಫಿಯರ್ ಆಗಕತ್ತಿದ್ವು, ಹಿಸ್ಟರೀಸ್ ಇಂಟರ್ಫಿಯರ್ ಆಗಕತ್ತಿದ್ವು, ಕಲ್ಚರ್ಸ್, ಟ್ರೆಡಿಷನ್ಸ್ ಇಂಟರ್ಫಿಯರ್ ಆಗಕತ್ತಿದ್ವು. ಆ ಟೈಮ್ನಲ್ಲಿ ಈ ಕಂಪ್ಯಾರಿಟಿವ್ ಲಿಟ್ರೇಚರ್ನ ಆರಂಭದ ಏನು ಹಿಸ್ಟಾರಿಯನ್ಸ್ ಇದ್ರಲ್ಲ, ಅಥವಾ ಕಂಪ್ಯಾರಿಟಿವ್ ಲಿಟ್ರೇಚರ್ನ ಪಯನಿಯರ್ಸ್ ಇದ್ದಾರಲ್ಲ, ಅವರು ಈ ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ ಇವುಗಳನ್ನ ಹೆಚ್ಚು ಇಂಪಾರ್ಟೆಂಟ್ ಅಂತ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕಂಪ್ಯಾರಿಟಿವ್ ಸ್ಟಡೀಸ್ ಆರ್ ಪಾಸಿಬಲ್ ಓನ್ಲಿ ವಿತ್ ಅಕ್ಸೆಪ್ಟಿಂಗ್ ಸಮಥಿಂಗ್ ಕಾಮನ್ ಟು ಬೋತ್ ಈಸ್ಟ್ ಆ್ಯಂಡ್ ವೆಸ್ಟ್. ಅಲ್ಲಿ ಒಂದು ಕಂಡು ಬಂದದ್ದು ಏನಂದರೆ, ಕಂಪ್ಯಾರಿಟಿವ್ ಸ್ಟಡಿ ಬಿಕಮ್ಸ್ ಪಾಸಿಬಲ್, ಬಿಕಮ್ಸ್ ರಿಯಾಲಿಟಿ ಓನ್ಲಿ ವೆನ್ we accept something as common between both east and west. ಅಂದರೆ ಈಸ್ಟ್ ಮತ್ತು ವೆಸ್ಟ್ದಲ್ಲಿ ಏನಾದರೂ ಒಂದು ಕಾಮನ್ ಆಗಿದ್ದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕಾದ್ರೆ. ಇಟ್ ಈಸ್ ಎನ್ ಎಲಾಬೊರೇಷನ್ ಆಫ್ ಪವರ್. ಸೊ ಅವಾಗ ಗೊತ್ತಾಗಿದ್ದೇನೆಂದರೆ, ಇಟ್ ಈಸ್ ಎನ್ ಎಲಾಬೊರೇಷನ್ ಆಫ್ ಪವರ್ ಮೀನ್ಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಪೀರಿಯಲಿಸಮ್ ಹ್ಯಾಪನ್ಡ್ ಆಲ್ ಓವರ್ ದ ವರ್ಲ್ಡ್, ಆ್ಯಂಡ್ ದ್ಯಾಟ್ ಲೆಡ್ ಟು ದಿಸ್ ಕಂಪ್ಯಾರಿಟಿವ್ ಸ್ಟಡೀಸ್. And that led to this overlapping territories and intertwined histories. It is an elaboration of power. Only Orientalists had it. There was a process of there was a process of universalizing the discourse of US and Europe through coercion, direct rule. Indirectly, ಈ ಕಂಪ್ಯಾರಿಟಿವ್ ಸ್ಟಡೀಸಲ್ಲಿ ಒಂದು ಪ್ರಾಸೆಸ್ ಸಂಭವಿಸುತ್ತೆ, ಒಂದು ಪ್ರಕ್ರಿಯೆ ಸಂಭವಿಸುತ್ತೆ. ಏನದು ಪ್ರಾಸೆಸ್ ಅಂದರೆ,
ಯೂನಿವರ್ಸಲೈಸಿಂಗ್ ದ ಡಿಸ್ಕೋರ್ಸ್ ಆಫ್ ಯು ಎಸ್ ಆ್ಯಂಡ್ ಯುರೋಪ್. ಯು ಎಸ್ ಆ್ಯಂಡ್ ಯುರೋಪಿನ ವಿಚಾರ, ಯು ಎಸ್ ಆ್ಯಂಡ್ ಯುರೋಪಿನ ಒಂದು ಸಿದ್ಧಾಂತ, ಅವ್ರ ನಂಬಿಕೆ, ಅವ್ರ ಕಲ್ಚರು, ಅವರ ಲಿಟ್ರೇಚರು, ಅವ್ರ ಥಾಟ್, ಅವರ ಐಡಿಯಾಲಜಿ, ಸೊ ಇವೆಲ್ಲ ಯೂನಿವರ್ಸಲೈಸ್ ಜಗತ್ತಿಗೆ ಯೂನಿವರ್ಸಲೈಸ್ ಆಗೋದಕ್ಕೆ ಆರಂಭ ಆಗ್ತವೆ. ಹೇಗೆ? ಥ್ರೂ ಕೊಯರ್ಸಿಯನ್ ಡೈರೆಕ್ಟ್ ರೂಲ್, ಫೋರ್ಸಿಬಲಿ, ಮತ್ತು ತಮ್ಮ ಆಡಳಿತಾತ್ಮಕವಾದ ಶಕ್ತಿಯಿಂದ, ಅಧಿಕಾರದಿಂದ ಅವರ ಐಡಿಯಾಲಜಿಗಳನ್ನೆಲ್ಲ ಅವರು ಯೂನಿವರ್ಸಲೈಸ್ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಪಾಯಿಂಟ್, ಕಂಟಿನ್ಯೂಡ್ ಹೆಜಮೋನಿ ಆಫ್ ದ ವೆಸ್ಟ್ ಕಲ್ಚರ್ ಲೆಡ್ ಟು ಪೊಲಿಟಿಕಲ್ ರೆಸಿಸ್ಟೆನ್ಸ್. ಏನು ಈ ಹೆಜಮೋನಿ ಆಫ್ ದ ವೆಸ್ಟ್ ಕಲ್ಚರ್, ವೆಸ್ಟರ್ನ್ ಕಲ್ಚರಿನ ಒಂದು ಪ್ರಭುತ್ವ ಅಥವಾ ಡಾಮಿನೆನ್ಸ್ ಅಥವಾ ಯಜಮಾನಿಕೆ ಈ ಪೊಲಿಟಿಕಲ್ ರೆಸಿಸ್ಟೆನ್ಸ್ಗೆ ಕಾರಣ ಆಗುತ್ತೆ. ಅಂದರೆ ರಾಜಕೀಯವಾದ ಒಂದು ಪ್ರತಿರೋಧಕ್ಕೆ ಕಾರಣ ಆಗುತ್ತೆ. ಹೇಗೆ? ದ್ಯಾಟ್ ಈಸ್ ದ ಕಾಸ್ ಆಫ್ ರೀಇಂಟರ್ಪ್ರಿಟೇಷನ್ ಆಸ್ ದೇ ಆರ್ ಕನೆಕ್ಟೆಡ್ ವಿತ್ ದ ಎಂಪೈರ್. ಯಾಕೆಂದರೆ ಈ ಹೆಜಮೋನಿ ಆಫ್ ದ ವೆಸ್ಟ್ ಕಲ್ಚರ್ ಐತಲ್ಲ, ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ಈಸ್ ಕನೆಕ್ಟೆಡ್ ವಿತ್ ದಿ ಎಂಪೈರ್. ಸೊ ದಟ್ ಇಂಪೀರಿಯಲ್ ಗೌರ್ಮೆಂಟ್ had been established by that time, and directly or indirectly this hegemony of the West culture is connected with the empire, and that's why this hegemony of the West culture led to political resistance. So it contributes to the Western ascendancy. ಇದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವೆಸ್ಟರ್ನರ್ಸ್ಗಳು ಮೇಲ್ ಬರೋದಕ್ಕೆ ಅಥವಾ ವೆಸ್ಟರ್ನರ್ಸ್ಗಳು ಅಧಿಕಾರ ವಹಿಸ್ಕೊಳ್ಳೋದಕ್ಕೆ ಕಂಟ್ರಿಬ್ಯೂಟ್ ಮಾಡ್ತು. ದ ಇಂಟರ್ಪ್ರಿಟಿವ್ ಚೇಂಜ್ ಲೆಡ್ ಟು ಚಾಲೆಂಜ್ ದ ಸಾವರಿನ್. ಸೊ ಈ ಇಂಟರ್ಪ್ರಿಟಿವ್ ಚೇಂಜ್ ಏನಾಯ್ತಲ್ಲ, ಅದು ಒಂದು ಸಾರ್ವಭೌಮತ್ವವನ್ನೇ ಪ್ರಶ್ನೆ ಮಾಡೋಂಥ, ಸಾರ್ವಭೌಮತ್ವವನ್ನೇ ಚಾಲೆಂಜ್ ಮಾಡೋಂಥ ಒಂದು ಪರಿಸ್ಥಿತಿಗೆ ಇದು ತಂತು. ಸೊ ವೆಸ್ಟರ್ನ್ ಕಲ್ಚರ್ ಫಾರ್ಮ್ಸ್ ಕ್ಯಾನ್ ಬಿ ಟೇಕನ್ ಔಟ್ ಆಫ್ ಇಟ್ಸ್ ಅಟಾನಮಿ. ಹಾಗಾಗಿ in many of the colonized countries, such process of resistance, political resistance took place to take out of its autonomy. See, Western cultural forms had become autonomous, and that's why the colonized country people wanted to take themselves out of its autonomy. ಅವುಗಳಿಂದ ಆಚೆ ಬರೋದಕ್ಕೆ ಅವರು ಯಾವತ್ತೂ ಪ್ರಯತ್ನ ಪಡ್ತಾ ಇದ್ರು. ರಿಸಲ್ಟ್ ಆಫ್ ಡೈನಾಮಿಕ್ ಗ್ಲೋಬಲ್ ಎನ್ವೈರನ್ಮೆಂಟ್ ಈಸ್ ಇಂಪೀರಿಯಲಿಸಮ್. ಸೊ ಈ ಡೈನಾಮಿಕ್ ಗ್ಲೋಬಲ್ ಎನ್ವೈರನ್ಮೆಂಟಿನ ರಿಸಲ್ಟೇ ಈ ಇಂಪೀರಿಯಲಿಸಮು. ಆ್ಯಂಡ್ ದಿಸ್ ಇಂಪೀರಿಯಲಿಸಮ್ ಈಸ್ ಅ ಪ್ರಾಸೆಸ್ ಆಫ್ ಮೆಟ್ರೋಪಾಲಿಟನ್ ಕಲ್ಚರ್. ಸೊ ಈ ಇಂಪೀರಿಯಲಿಸಮೇ ಮುಂದೆ ಮೆಟ್ರೋಪಾಲಿಟನ್ ಕಲ್ಚರ್ಗೆ ಕಾರಣ ಆಯಿತು. ಮೀನ್ಸ್ ಇಟ್ ಈಸ್ ಅ ನ್ಯೂ ಕಲ್ಚರ್ ವೇರ್ the various country people live together with new way of life, with new practices, with new faith, with new belief. So that is what we call metropolitan culture. It acknowledges and obscures the business of the empire itself. So this new culture, metropolitan culture, acknowledges and obscures business of the empire itself. So let us move on to the next point, point number 11. Cultural archive. So this history makes the storage of cultural practices, and those cultural practices are the material for literature and material for history. See, dominating discourse acts. So here dominating discourse acts. That dominating discourse is the discourse of the US and Europe, and that became more important, that became active. Western classical music plays off themes. Western classical music plays off themes that proposed themes to the whole world literatures. Through others do the same better, no privilege is given. Though others do the same better, no privilege is given. ಅಂದರೆ US or Europe ಏನೇ ಥೀಮ್ಸನ್ನು ಕೊಟ್ಟರು ಅದು ಹೆಚ್ಚು ಅಕ್ಸೆಪ್ಟ್ ಆಗೋದು. ಆದರೆ ಅದನ್ನೇ ಬೇರೆ ದೇಶದವ್ರು ಮಾಡಿದರೆ ಅದು ಅಷ್ಟು ಪ್ರಿವಿಲೇಜ್ ಅದಕ್ಕೆ ಸಿಗ್ತಿರಲಿಲ್ಲ.
Novels about West Indies, India are shaped by the specific history of colonization, resistance, nationalism. ಸೊ ಆಗ ಹೊರಬಂದಂಥ ನಾವೆಲ್ಗಳು ವೆಸ್ಟ್ ಇಂಡೀಸ್ ಬಗ್ಗೆ, ಇಂಡಿಯಾದ ಬಗ್ಗೆ ಬಂದಂಥ ನಾವೆಲ್ಗಳು ಹೆಚ್ಚೆಚ್ಚು ಯಾವುದರಿಂದ ಕೂಡಿದ್ವು ಅಂದರೆ ಸ್ಪೆಸಿಫಿಕ್ ಹಿಸ್ಟ್ರಿ ಆಫ್ ಕಲನೈಸೇಷನ್ನು, ರೆಸಿಸ್ಟೆನ್ಸು, ನ್ಯಾಷನಲಿಸಮ್ನಿಂದ ಕೂಡಿದ್ವು. ಆಸ್ ಅ ರಿಸಲ್ಟ್ ನ್ಯೂ narratives emerge. So even in various forms of literature, new narratives emerge due to this special operations of resistance, colonization, nationalism. So this is the end of the second video. I will continue the same topic in the third video. Thank you.